ಜಾನಿಟ್ ಎಲ್ಲಿ ಹೋಗಿದ್ದಾಳೆ? ಇವರಿಗೆ ಕರೆದ್ರು ಇವರು ಬರೋದಿಲ್ಲ, ಇಲ್ಲಿ ಹೋಗ್ತಾರೆ ಈ ಮಕ್ಕಳು. ರಿಚರ್ಡ, ಏನಮ್ಮ? ಏನು ಇವತ್ತು ಬೆಳಿಗ್ಗೆಯಿಂದ ನನ್ನ ಹತ್ರ ಮಾತಾಡ್ಲಿಲ್ಲ ನೀವು? ಸ್ವಲ್ಪ ಕೆಲಸ ಇತ್ತು. ಹೌದಾ? ಹೌದು. ಏನು ಕೆಲಸ? ಕೆಲಸ ಅಂದ್ರೆ ಈಗ ಬೇಸಿಗೆಗಾಲ ನೀರೆಲ್ಲ ಬಿಡ್ಲಿಕ್ಕಿಲ್ಲ, ಅದು ಕೆಲಸ. ಹೌದಾ? ಅದೀಗ ಆ ಕಡೆದು ಜಾಗ ನಿನ್ನ ಹೆಸರಲ್ಲಿ ಬರೀಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನೀನು ಆ ಕಡೆ ನೀರು ಬಿಟ್ಕೊಂಡು ನಿನ್ನದೇ ಅಂತೇಳಿ ಎನಿಸ್ಬೇಡ. ಯಾಕಂದ್ರೆ ನಿನ್ನ ಅಕ್ಕನಿಗೆ ಕೊಡ್ಬೇಕು, ಅವಳು ಕೇಳುದಿಲ್ಲ. ನೀನೀಗ ಕೆಲಸ ಮಾಡು, ನಿಮಗೆ ಸೇರ್ಬೇಕಾದ ಜಾಗ ಅದು. ನಿನ್ನದಂತೆ ಎನಿಸಿ ಮಾಡಿಲ್ಲ, ಅಷ್ಟು ನಾನೇ ಮಾಡಿದ್ದು ಅಂತ ಗಲಾಟೆ ಮಾಡ್ತೀಯ. ನಾನು ಬೈಬಲ್ ಇಟ್ಟು ಬರ್ತೇನೆ. ಅವಳೆಲ್ಲಿದ್ದಾಳೆ? ಜಾನೆಟ್ ಹೊರಗಡೆ ಇರ್ತಾಳು. ಏನು ಅಣ್ಣ ಅಮ್ಮ ಎಂತ ಹೇಳ್ತಿದ್ರು? ಹೇಳ್ತಿದ್ರು, ಅವರಿಗೆ ವಯಸ್ಸಾಯ್ತಲ್ಲ ಹೇಳ್ತಾರೆ. ಎಂತ ಮಾತನಾಡ್ತಿದ್ರು ಜಾಗದ ವಿಷಯದಲ್ಲಿ? ಮಾತಾಡಲ್ಲ, ಅವ್ರು ಹೇಳ್ತಿದ್ರು ಅವರ ಮನಸ್ಸಲ್ಲಿ ಏನಂತ ಹೇಳಿದ್ರು? ಎಂತ ಹಿಂದ್ಗಡೆ ಜಾಗ ಎಂತ ಹೆಸರಲ್ಲಿ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳ್ತಾರೆ. ನಂಗೆ ಗೊತ್ತಿಲ್ಲ. ಈಗ ಜಾಗದ ಈಗ ಶುರುವಾಗಿದೆ. ವಯಸ್ಸಾಯ್ತಲ್ಲ. ಹಾಗೇನಲ್ಲ, ಡೈಲಿ ಹೋಗ್ತಾನೆ, ನೀರು ಹಾಕ್ತಾನೆ ಬರ್ತಾನೆ. ನಾಳೆ ಅವನ ಹೆಸರಿಗೆ ಬರೆದು ಕೊಡು ಅಂತೇಳಿ ಆಗ್ತದ? ನಿಮ್ಗೆ ಕೊಡ್ಬೇಕು, ಮತ್ತೊಬ್ಬನಿಗೆ ಅವನಿಗೂ ಕೊಡ್ಬೇಕು, ಜಾನಿಗೆ ಕೊಡ್ಬೇಕು. ಜಾನ್ ಎಲ್ಲಿದ್ದಾನೆ? ಜಾನ್ ತುಂಬಾ ಸಾಲ ಮಾಡಿ ಇಟ್ಟಿದ್ದಾನೆ ಅಮ್ಮ. ಅವನು ದೊಡ್ಡ ಕಿರಿಕಿರಿ. ನೀನು ಬಾರಿ ಒಳ್ಳೆ ಮಾಡಿದ. ನೀ ಬ್ಯಾಂಗ್ಳೂರ್ ಹೋಗಿ ಅಲ್ಲಿ ಒಂದು ಹುಡುಗಿದು ವಿಷಯದಲ್ಲಿ ದೊಡ್ಡ ತುಂಬಾ ಖರ್ಚು. ನಾನು ಎಷ್ಟು ಹಣ ಹಾಕಿ ಕೊಟ್ಟೆ ನಿಂಗೆ ಕಾಲೇಜಿಗೆ ಹೋಗುವಾಗ? ಒಂದು 10 ಲಕ್ಷ ಲೋನ್ ಉಂಟು. 10 ಲಕ್ಷ ಹಾಗಾದ್ರೆ ಅವನದು ಎಂತ ಗೊತ್ತಿಲ್ಲ, ಬಿಸ್ನೆಸ್ ಮಾಡ್ತಾನೆ ಅಂತ ತಗೊಂಡಿದ್ದ. ತನ ಗೊತ್ತಿಲ್ಲ ಈಗ ಎಂತ ಹೌದಾ? ನೀನ್ ಲೋನ್ ತೆಗ್ದಿಯಾ? ಇಲ್ಲಪ್ಪ, ಯಾರು ತೆಗ್ದಿದ್ದಾರೆ ಲೋನ್? ಲೋನ್ ತೆಗ್ದಿ ಅಂತ ನಾನ್ ಲೋನ್ ತೆಗ್ಲಿಲ್ಲ. ನಂಗೆ ಅಲ್ಲಮ್ಮ, ಲೋನ್ ತೆಗೆದಿದ್ದಾನ ಅಂತ ಇವನಿಗೆಲ್ಲ ಗೊತ್ತದ. ಈಗ ಅವನ್ ಲೋನ್ ತೆಗ್ದ್ರೆ ಅವನ ಜವಾಬ್ದಾರಿ ಅದು. ಅದು ಸಹ ಎಂತ ಫೈನಾನ್ಸ್ ಇಂದ ತೆಗೆದಿದ್ದ. ಹೌದಾ? ನಾನೊಂದು ಫೈನಾನ್ಸ್ ಇಂದ ತೆಗ್ದದ್ದು 10 ಲಕ್ಷ. ಅದೊಂದ್ರೆ ಇಲ್ಲ, ಪಾಲಾಗುವಾಗ ಅವನ ಜಾಗ ಮಾರಿ ಅವನ್ ಲೋನ್ ತೀರಿಸ್ಲಿ, ಏನ್ ಬೇಕಾದ್ರೆ ಮಾಡ್ಲಿ. ನನ್ನ ಹತ್ರ ಏನು ಕಿರಿಕಿರಿ ಮಾಡ್ಲಿ. 15 ಲಕ್ಷ ಆಗ್ತದೆ. ಈಗ ವಕೀಲಿಗೆ 10 ಲಕ್ಷ ಲೋನ್ ತೆಗ್ದೆ, ಇವರೊಂದು 7 ಲಕ್ಷ ಕೇಳಿದೆ. ನಾನು 3 ಲಕ್ಷ ಮಾತ್ರ ಇಟ್ಟೆ. ನೋಡು, 7 ಲಕ್ಷ ಅವನಿಗೆ ಹೇಳಿದವನಿ ಅಂತ ಹೇಳಿದ, ಲೋನ್ ಇತ್ತವನು ಅಂತ ಹೇಳಿದ. ನೋಡಿದ್ಯಾ? ಅವರಿಬ್ಬರು ಸೇರಿ ಕಟ್ಲಿ. ನೋಡಿ, ಈಗ ಮಾತಾಡ್ಲಿ, ಈಗ ಮಾತಾಡಿ. ನಾನು ಜಾಸ್ತಿ ದಿನ ಉಳಿತೇನೆ ಅಂತ ನಂಗೆ ಗೊತ್ತಿಲ್ಲ. ನಿಮ್ಮ ಇಬ್ಬರ 3 ಜನರ ಹೆಸರಲ್ಲಿ ನಾನು ಜಾಗ ಬರ್ದಿಟ್ಟಿದ್ದೇನೆ. ನೀವು ಲಾಸ್ಟ್ ಕಚ್ಚಾಡುವಾಗೆ ಆಗಬಾರ್ದು. ನಾನು ಸತ್ತ ಮೇಲೆ ನನಗೆ ಅದು ಅದಕ್ಕೆ ನೀನು ಇಡೀ ದಿನ ತೋಟಕ್ಕೆ ನೀರು ತೋಟ ನನಗೆ ಅಲ್ಲ ಅಮ್ಮ, ತರಕಾರಿ ಮಾಡ್ತಾ ಇದ್ದೇನೆ. ಅದರಲ್ಲಿ ನೀವ್ ಹೇಳುವಾಗ ನನಗೆ ಗಂಡ ಸಾಯುವ ಮುಂಚೆ ಹೇಳಿದ್ದಾನೆ, ಅವನಿಗೆ ರಿಚರ್ಡನಿಗೆ ಈ ಜಾಗ, ಜಾನಿಗೆ ಈ ಜಾಗ, ಜಾನೆಟ್ಗೆ ಈ ಜಾಗ ಅಂತ ಹೇಳಿ ಥಾಮಸ್ ದೊಡ್ಡಪ್ಪನ ಮಗ ಅಲ್ಲನೆ, ಅವನಿಗೆ ಏನು ನಾನು ಕೊಡ್ಬೇಕಂತ ಏನಿಲ್ಲ. ಅವರ ಅಪ್ಪ ಅಮ್ಮನದೇ ಉಂಟು. ಹಾಗೆ ನಿಮ್ಮ 3 ಜನರ ಹೆಸರಲ್ಲಿ ನಾನು ಪಾಲ್ ಮಾಡಿ ಇಡ್ತೇನೆ. ಜಾಗದ ವಿಷಯದಲ್ಲಿ ಟೆನ್ಷನ್ ಮಾಡಿ. ಅಕ್ಕ ಅವಳು ಮದುವೆ ಆಗಿ ಹೋಗುವಾಗ ಕೊಟ್ಟಿದ್ದಾನೆ. ಈಗಿನ್ನು ಅವಳು ಹೌದು, ಅವಳಿಗೆ ನಾನು ಸತ್ತ ಮೇಲೆ ನನ್ನ ಚಿನ್ನ ಎಲ್ಲ ಅವಳಿಗೆ. ಇಲ್ಲ, ನನಗೆ ತೋಟ ಬೇಕಮ್ಮ. ನಂಗೆ ಬೇಕು. ಇವು ಹೇಳುವಾಗೆ ಮಾಡ್ಲಿಕ್ಕೆ ಆಗ್ತದೆ ನಂಗೆ. ನಾನು ಹೇಳಿದ್ದೇನೆ, ನೀನೇನು ತೋಟ ನೋಡುದಿಲ್ಲ. ನೀನು ಲೋನ್ ತೆಗೀತಿ ಫೈನಾನ್ಸಿಯಲಿ. ತೋಟ ಗದ್ದೆ ಎಲ್ಲ ಇಟ್ಕೊಳ್ಳಿ, ಅದರ ಒಂದು ಆದಾಯ ನಿಮಗೆ ಮುಟ್ಲಿಕ್ಕಿಲ್ಲ. ಅದು ನನ್ನ ಬ್ಯಾಂಕಿನ ಅಕೌಂಟ್ ಅಲ್ಲಿ ಬಂದು ಬೀಳ್ತದೆ. ಅದರದ್ದು ಕೆಲಸ ಎಲ್ಲ ಮಾಡಿ ಲಾಸ್ಟ್ ನಾನು ಸತ್ತ ಮೇಲೆ ನಿಮ್ಮ ಹೆಸರಿಗೆ ಬರ್ದಿರ್ತೇನೆ. ಇದರ ಮುಂಚೆ ತೋಟ ಬೇಕು, ಗದ್ದೆ ಬೇಕು, ಅದು ಬೇಕು ಅಂದ್ರೆ ನಂಗೆ ಆಗುದಿಲ್ಲ ಮಾಡ್ಲಿಕ್ಕೆ. ನನ್ನ ನೋಡ್ತೀರಿ ಅಂತ ಏನ್ ಗ್ಯಾರಂಟಿ ನನಗೆ? ಒಟ್ಟು ಎಷ್ಟು 3 ಎಕರೆ ಉಂಟಲ್ಲ ಅದರಲ್ಲಿ? 3 ಎಂತದ್ದು, ಮೇಲಿನ ಮನೆಯಲ್ಲಿ 2 ಎಕರೆ ಇಲ್ವಾ ಅಪ್ಪನ ಹೆಸರಲ್ಲಿ ಇರುದು? ಅದು ಕೂಡ ಪಾಲಾಗಿ ಅದು ಈಗ ನನ್ನ ಹೆಸರಲ್ಲಿ ಉಂಟು. ಸಾಯಿವರೆಗೆ ನೋಡುದು ನಾನೇ ಅಲ್ಲಮ್ಮ ನಿಮ್ಮನ್ನು. ನಂಬಿಕೆ ಇಲ್ಲಮ್ಮ. ನೋಡಿ, ಈಗ ನೋಡಿದೆ ಲೋನಿನ ವಿಷಯ ಏನಾಯ್ತು. ನಿನಗೆ ಏನಾದ್ರೂ ಕೆಲಸ ಉಂಟಾ? ನೀನು ಸ್ವಲ್ಪ ತರಕಾರಿ ದನ ಸಾಕ್ತಿ, ಮತ್ತೆ ಸ್ವಲ್ಪ ಬೀಡಿ ಕಟ್ತಿ, ಅದರಲ್ಲಿ ನನ್ನನ್ನೇ ಏನ್ ಸಾಕ್ಲಿಕ್ಕೆ ಆಗ್ತದೆ ನಿನಗೆ? ಅವರು ಸ್ವಲ್ಪ ಕೊಡ್ಬೇಕು ಮದ್ದಿಗೆಲ್ಲ. ನನಗೆ ತಿಂಗಳಿಗೆ 7,000 ಬೇಕು ಮದ್ದಿಗೆ. ನಿಂಗೆ ಗೊತ್ತುಂಟಲ್ಲ, ನೀನು ಒಬ್ಬಳೆ ನೋಡಿದ್ರೆ ಆಗುದಿಲ್ಲ, ಅವರು ನೋಡ್ಬೇಕು. ಚಂದ ಮಾಡಿ ಇಡಿ ನಿಮಗೇನೆ. ನಾನು ಸತ್ತ ಮೇಲೆ ಬೇರೆ
ಮತ್ತೆ ಇವನಿಗೆ ಮಾಡಿದ್ರೆ ಏನು ಸಿಕ್ಕಲ್ಲ ಕೈ. ನಿಮ್ಗೀಗ ಜಾಗದ ವಿಷಯ ಟೆನ್ಷನ್ ಮಾಡಬೇಡಿ, ನಾನು ಇದ್ದೇನಲ್ಲ. ಬಾರದ ಪೂರ ದಿತ್ತು ದಿತ್ತು ಹೊಡ್ಯಾರ. ನೋಡು ಬಜ್ಜೆ ಕಮ್ಮಿ ಆತೆ. ಮಂಗೆಲ್ಲ ಉಪದ್ರ ಬರ್ಕ ಬರ್ತದು ಪೂರ ಉಂಟು. ಶೇಖರಣ ಬಲೆ ಇರ್ಲಾರ ಉಂಟು ನಿಪುಣ ಇರುವಂತ ಬೇರೆ ಅನ್ಕುಲೆ ಆಟ ಇಲ್ಲಿ ಟೈಮ್ ಆಂಡ ಇನ್ನು ಕಡಿ ಮಲ್ಕಲ ಲಾಯ್ಕಂಡಿ ನೀರು ಹೋಗ್ಬಿಡತ್ತ ಎಡ್ಡೆ ಹೋಗ್ಬಿಡಿ ಎಡ್ಡೆ ಹೋಯ್ಯ ಇನ್ನು ಕಲ್ಲು ಬರತ್ತೆ ಶೇಖರಣ. ಇನ್ನು ಮುದೆ ಹಿಡಿದು ಎತ್ತು ದಕ್ಕೋಡು ಎಂಚಿನ ರಾಶಿ ಹಾಕೊಂಡು ಜಾನೆಟ್ ಎಂತಮ್ಮ ನಾಳೆ ನಿನ್ನ ತೋಟದಲ್ಲಿ ಕೆಲಸಕ್ಕೆ ಜನ ಬರ್ತಾರೆ 2 ಜನ. ಇವರು ನಾಳೆ ನಿನ್ನ ತೋಟದ ಹತ್ರ ಎಲ್ಲ ಕ್ಲೀನ್ ಮಾಡಿ. ಹೌದಾ? ನಿನ್ನದಲ್ಲ ಎಲ್ಲರದು ಪಾಲು ಮತ್ತೆ ಮಾಡಿ ಕೊಡ್ತೇನೆ. ಈಗ ನಾನು ಇರುವವರೆಗೆ ಯಾರ್ದು ಅಲ್ಲ ನಂದೇ. ಈಗ ಏನಮ್ಮ ನೀನು ಇವರ ಕೆಲಸ ಮಾಡುವಾಗ ನೋಡ್ತಾ ಇರುದಲ್ಲ, ಸ್ವಲ್ಪ ಕೆಲಸ ಮಾಡ್ಬೇಕು. ಮನೆಯವರು ಸೇರಿದ್ರೆ ಮಾತ್ರ ಬೇಗ ಆಗುದು ಕೆಲಸ. ಮರತನ ಉಂಟು ಬಾರಗಿಡ. ಶೇಖಣ ಈ ನುಗ್ಗಿದ ಮರ ಉಂಡಕ ಅವು ಕಟ್ಟು ಮಾಡ್ಕುಲೆ ಅವು ಕೊಯ್ಯರ ಬಾರಿ ಬಂಗ ಹಾಕು ಮೀತ್ತುಕೊಂಡು ಐಕೆ ದಾಳ ಹಾಕುಲೆ ಅಂದಾಜು ಕಟ್ಟು ಮಾಡ್ಕೊ ಅಡ್ಲೆ ಚಾಗೊರಿಯರ ರಿಗ್ಲೆಗೆ ತಿಂಡಿ ದಾಳ ಇದ್ದೆ ಜೋಕ್ಲೆ ತಿಂದ್ರೆ ಗೊತ್ತಿದ್ದಾರಾ ಅಕ್ಕ? ಜೋಕ್ಲೆ ತಿಂದ್ರೆ ಗೊತ್ತಿದ್ದಾರಾ? ಬೇಲೆ ಬರ್ತಿದ್ದೀರಾ ಅವ್ರ ಬಂಡ ಎನ್ನ ಬೇಲೆ ಬತ್ತಿಂದ ಅವು ಪೂರ ಮುಗಿಯೋಡೆ 1 ದಿನ 2 ದಿನ ಬರ್ಪೇರು. ಇನ್ನ ಅಪ್ಪಜಿ ಇನ್ನ ಅಪ್ಪಜಿ ಅಲ್ಲೇ ಅಪ್ಪಜಿ ಒಂದೊಂದು ವಿಷಯ ಬಂದದ್ದು ಇರ್ ನಿಕ್ಲು ಬರ್ಪಿದ್ದೀರಿ. ನಾನು ಏನು ಸಂಬಳ ಕೊಡ್ಪಿದ್ದೆ ಒಂದು ದಿನ ಅಲ್ಲಿ ನಾಳೆ ಕೆಲಸ ಮಾಡ್ಲಿಕ್ಕೆ ಉಂಟು, ನೀವು ಬರ್ತೀರಲ್ಲ. ಈ ಅಮ್ಮ ಇರ್ಲಿ ಆಗಲಿ, ಅಮ್ಮನಿಗೆ ಏನು ಅಲ್ಲಿ ತುಂಬಾ ಕೆಲಸ ಉಂಟು ಕೆಳಗೆ. ನಾಳೆ ಬರ್ಬೇಕು ನೀವು. ಬನ್ನಿ ನಾಳೆ. ರಿಚರ್ಡ ನೋಡ್ತಾ ಇರುದಲ್ಲ ಅದೆಲ್ಲ ರಾಶಿ ಹಾಕು. ಹೀಗೆ ನೋಡು ಅವರೆಲ್ಲ ಕೆಲಸ ಮಾಡ್ತಾರೆ. ನಾವು ನಿಲ್ಲಿಸಿ ಅವರ ಜೊತೆನೆ ಸೇರಿ ಮಾಡ್ಬೇಕು, ಬೇಗ ಆಗ್ತದೆ ಕೆಲಸ. ನಾನು ಹೋಗ್ತೇನೆ, ನೀವು ನೋಡಿ ಸ್ವಲ್ಪ ಹೊತ್ತು ಅವರಿಗೆ ಸಹಾಯ ಮಾಡಿ. ಅವ್ರ ಶೇಖರಣ ಪೋಪನಾಗ ಬೆಲೆ ಅವ 2 ದಿನತ್ತ ಮಜಿರ್ ಉಂಡತ್ತ ಬಾಕಿ ಅವಲ ಗುರ್ಪ ಎಲ್ಲೆಲ್ಲ ಬರೋಡು. ಅದು ಗಟ್ಟಿ ಉಂಟಲ್ಲ ಸಮೇತ ಎತ್ತ ನನಗೆ ತೋಟ ಕೊಡುದಿಲ್ಲ ಅಂತ ನನಗೆ ಗೊತ್ತಿಲ್ಲ. ನಾನು ಇಲ್ಲ ಅವರಿಗೆ ಗದ್ದೆಯಲ್ಲಿ ಅಂತ ಹೇಳಿದ್ದು ಅವರು. ಅವನಿಗೆ ಅಲ್ಲಿ ಆ ಕಡೆ ಇದು ಜಾನಿಗೆ ಯಾವುದು ಇದು ಎಲ್ಲ ಜೋನಿಗೆ ತೋಟ ಅಲ್ಲ. ಇಲ್ಲ ಅವನಿಗೆ ಗದ್ದೆಯಲ್ಲಿ ಅವನಿಗೆ 7 ಲಕ್ಷ ಲೋನ್ ಮಾಡಿ ಕೊಟ್ಟಿದ್ದಾನೆ ಗದ್ದೆಯಲ್ಲಿ ಕೆಲಸ ಮಾಡ್ಲಿಕ್ಕೆ. 7 ಲಕ್ಷ ಕೊಟ್ಟಿದ್ದಾನಂತೆ. ಅವನಿಗೆ ಅಲ್ಲಿ ಗದ್ದೆಯಲ್ಲಿ ಟ್ರ್ಯಾಕ್ಟರ್ ಎಲ್ಲ ಉಂಟು, ಅಲ್ಲಿ ಮಾಡ್ಲಿ ಕೆಲಸ. ನೋಡು ಗೊತ್ತಾಯ್ತಾ? ಮತ್ತೆ ಜಗಳ ಆಗ್ಬಾರ್ದು. ಇಲ್ಲ ಇಲ್ಲ ಇದು ನಂಗೆ ಅವನಿಗಿಲ್ಲ. ಅವ್ರ ವಯಸ್ಸಾದ್ರೆ ಅಷ್ಟು ಜೋರಿದ್ದಾರೆ, ಅಲ್ಲಿ ಇಟ್ಕೊಂಡು ಬರ್ತಾರೆ ಈಗ ಹೀಗೆ ಇಟ್ಕೊಂಡು. ಶೇಖರಣ ಕಲ್ಲೂರು ದಾದೆ ಮೂರು ಬಾಡ್ದು ಮಕ್ಳು ಪೂರ ಎತ್ತದ ಹಾಕೊಡು ಮುಂದೆ ಬಾಡು. ಜಾನೆಟ್ ನಾಳೆ ಅವರು ಬರೋಗಿ ಈ ಕಲ್ಲನ್ನೆಲ್ಲ ತೆಗೆದು ಕೆಳಗೆ ಹಾಕ ಆಯ್ತಾ? ಇದು ಕಲ್ಲು ನನಗೆ ಎತ್ಲಿಕ್ಕೆ ಆಗ್ತದಮ್ಮ. ನೀನಲ್ಲವ ಕೆಲಸದವರು ಬರುವಾಗ ಮಾಡಿಸ ಅಂತ ಹೇಳಿ. ಶಿವಪ್ಪಣ್ಣನ ಮಗಳ ಮದುವೆ ಯಾವಾಗ? ಇದಕ್ಕೆ ತುಳು ಬರ್ಪುನತೆ ಅಮ್ಮ ನಾಳೆ 2 ಜನ ಜಾಸ್ತಿ ಬರ್ಲಿ. ಮಗಳ ಮದ್ಮೇಲೆ 2 ತಿಂಗಳು ನಾಳೆ 2 ಜನ ಜಾಸ್ತಿ ಬರ್ಲಿ ಕೆಲಸಕ್ಕೆ. ಹಣ ನೀನು ಕೊಡ್ತೀಯಾ? ಕಲ್ಲೆಲ್ಲ ತೆಗಿಲಿಕ್ಕೆ ಉಂಟಲ್ಲ. 2 ಜನ ಹೇಳಿದ್ದಾನೆ, ಜಾನೆಟ್ ಅಲ್ಲಿ ಹೇಳಿದ್ದಾನೆ 2 ಜನ ಜಾಸ್ತಿ ಬರ್ಲಿ. ಗಪ್ಪ ಕೆಲಸ ಆಗ್ತದಲ್ಲ. ಸೀತಾಫಲ ಎಲ್ಲ ಮಂಗ ಕೆಳಗೆ ಹಾಕಿದ್ರು. 2-3 ಸೀತಾಫಲ ಇತ್ತಲ್ಲ, ಎಲ್ಲ ಮಂಗ ಕೆಳಗೆ ಹಾಕಿದ್ರು. ನಮ್ಮ ಜಾಗದಲ್ಲಿರುವ ಎಲ್ಲ ವಸ್ತು ಮಂಗಗಳಿಗೆ. ಅಲ್ಲಿ ಮಂಗನವರು ಬಂದು ತೋಟದಲ್ಲಿ ಹೌದೌದು ತೆಂಗಿನಕಾಯಿ ತೆಗಿಲಿಕ್ಕೆ ಉಂಟು. ಜಾನ್ ಇಂದು ಈತ ಮಂಗ ಬಂದಿದ್ದಾರೆ ತೋಟದಲ್ಲಿ. ಮಲ್ಲ ಮುದ್ದೆ ಐನು ಪೂರ ಕಡ್ಪು ತೆಂಗಿನಕಾಯಿ ತೆಗಿಲಿಕ್ಕೆ ಉಂಟು. ಯಾವಾಗ ಬಾರಿ ಮಂಗ ಅಂತೆ ತೆಂಗಿನಕಾಯಿ ತೆಗಿಲಿಕ್ಕೆ ಒಂಜಿ ಆತನ ಸುಮಾರು ಹಾಕೊಂಡು ನಂಗೆ ಆಗುದಿಲ್ಲ. ನಿಮ್ಗೆ 7 ಲಕ್ಷ ಮಾಡಿ ಕೊಟ್ಟಿದ್ದೇನೆ ಮಾರೆ, ನಂಗೆ ಹೇಳ್ತೀರಿ. ಗದ್ದೆಯಲ್ಲಿ ಆಯ್ತಾ ಕೆಲಸ? ಗದ್ದೆಯಲ್ಲಿ ಮೇಲೆ ಕೆಲಸ ಆಗ್ತಾ ಉಂಟು. ಇನ್ನು ಗದ್ದೆಯಲ್ಲಿ ಮಂಗನವರು ಬಂದಿದ್ರು, ಅಲ್ಲಿ ಪುನಃ ಬಿಟ್ಟು ಬಂದ್ಯಾ ಮಂಗನವರಿಗೆ? ಈಗ ಮೇಲೆ ಕೆಲಸ ಓಡಿಸಿ ಮಂದಿ ಮೇಲೆ ಕೆಲಸ ಆಗ್ತಾ ಉಂಟು. ಇನ್ನು ಗದ್ದೆ ಕೆಲಸ ನಾಳೆ. ಅಜ್ಜಿ ಎಲ್ಲಿದ್ದಾರೆ? ಗದ್ದೆ ಕೆಲಸ ಇಲ್ಲ, ಅಲ್ಲಿ ನಾನು ಮಾಡಿದ್ದೇನೆ. ಅದು ತರಕಾರಿ ಹಾಕ್ತೇನೆ ಸ್ವಲ್ಪ. ಅಜ್ಜಿಯಲ್ಲಿ ಬಿಟ್ಟು ಬಂದಿ? ಉಂಟು ಸೊರೆಕಾಯಿ, ತೌತೆ,
ಕಂಚಾಲ ಹೇಳ್ತಾರಲ್ಲ, ಕಂಚಾಲ ಶುಗರ್ಗೆ ಭಾರಿ ಒಳ್ಳೆ ಕಂಚಾಲ. 3 ಐಟಮ್ ಉಂಟು ನನ್ನ ಹತ್ರ. ಇದಲ್ಲ ಮಂಗ ಮತ್ತೆ ನವಿಲಲ್ಲ. ಏನನ್ನ ಏನಿದೆ ಎಲ್ಲಿ ಹೋಗಿ ಬಂದೆ ಆಗ? ಅವರು ಅಮ್ಮನ ನೀವು ಹೋಗ್ತೀರಲ್ಲ ಕೆಲಸ ನೋಡಿ. ಹೌದು, ಅವ್ರ ಕೆಲಸದವ್ರು ಇದ್ದಾರೆ. ಹಾಗೆ ನಾನು ಅಲ್ಲಿ ಇದ್ದೆ ಸ್ವಲ್ಪ, ನಾನು ಸ್ವಲ್ಪ ಅಲ್ಲಿ ಮಾಡಿಸಿ ಬಂದೆ. ಅಮ್ಮ ಹೇಳಿದ್ರಲ್ಲ ನೋಡ್ಬೇಕಂತ, ಅಲ್ಲಿ ಸ್ವಲ್ಪ ಹೊತ್ತು ಇದ್ದೆ ನಾನು. ಬೆಂದಿರೆ ಹಾಕಿದ್ಯಾ ನೀನು? ಅವರು ಸ್ನಾನ ಮಾಡ್ಲಿ. ಇನ್ನು ಹೋಗಿ ಹಾಕ್ಬೇಕು. ಮತ್ತೆ ಊಟಕ್ಕೆ ಎಂತ ಮಾಡಿದ್ಯಾ? ಊಟಕ್ಕೆ ಮಾಡ್ಬೇಕು ಅಂತ ಮಾಡಿದ್ದು. ನಾನು ಮೀನು ತಂದಿದ್ದೇನಲ್ಲ, ಮಾಡ್ತೇನೆ ಹೋಗಿ. ನೀನು ಯಾವಾಗ್ಲೂ ಎಂತ ಮೀನು ಮೀನು ನನಗೆ ತಂದಿದ್ದೇನೆ. ತರಕಾರಿ ಬಂಗುಡೆ ಉಂಟಲ್ಲ, ಬಂಗುಡೆ. ಅದು ಮಾಡಿ, ಬಂಗುಡೆ ಪುಳಿ ಮಿಂಚು ಮಾಡಿ. ಬೇಡ ಬಂಗುಡೆ ಬೇಡ, ನಾವು ಚಿಕನ್ ತರುವ. ಬೇಡವಾ, ಬಂಗುಡೆ ಮಾಡಿ. ನಾಳೆ 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 ಚಿಕನ್ ಮಾಡಿ. ನಾಳೆ ಕೆಲಸ ಉಂಟಲ್ಲ, ಬರ್ತಾರಲ್ಲ ಅವರು. ನಾಳೆ ಬರ್ತಾರ? ಹೌದು, ನಾಳೆ ಬರ್ತಾರೆ. ಅವರಿಗೆ ಮತ್ತೆ ಊಟ ಆಗ್ತದೆ. ಈಗ ನಿಂಗೆ ನಾಳೆ ಬ್ಯಾಂಗ್ಳೂರ್ ಹೋಗ್ಲಿಕ್ಕೆ ಉಂಟು ಅಂತ ಹೇಳಿದ್ಯಲ್ಲ? ನಾಳೆ ಹೋಗುದಿಲ್ಲ, ಬರುವಾರ ಆಯ್ತು. ನಿಂದು ಮನೆ ಕಟ್ಟಿ ಎಲ್ಲ ಆಯ್ತಾ? ನಿನ್ನ ಗ್ರಾನೈಟ್ ತರಬೇಕು ಬ್ಯಾಂಗ್ಳೂರಿಂದ ಅಂತ ಹೇಳ್ತಿದ್ದಿ. ಅದು ಬರುವಾರ ಆಯ್ತು. ಅದು ಏನಂದ್ರೆ ಕೆಲಸದವ್ರು ಸಿಕ್ಲಿಲ್ಲ, ಗ್ರಾನೈಟ್. ಅದಕ್ಕೆ ಮನೆ ಕೆಲಸಕ್ಕೆ ಲೋನ್ ಮಾಡಿದ್ಯಾ? ಇವರು ಮಾಡಿದ್ರು ಲೋನ್. ಇವರದ್ದು ಏನ ಗದ್ದೆಯಲ್ಲಿ ಟ್ರ್ಯಾಕರ್ ಬೇಕಂತ ಹೇಳಿದ್ರು. ಅದಕ್ಕೆ ನನಗೆ 1 ಲಕ್ಷ ಮಾಡಿ ಕೊಟ್ಟೆ. ಇವರಿಗೆ 3 ಲಕ್ಷ ನಾನು ಇಟ್ಟಿದ್ದೇನೆ ಮನೆ ಖರ್ಚಿಗೆ ಅಂತ. ಅವನು ಹೇಳ್ತಾನೆ ನೀನ್ ಲೋನ್ ಮಾಡಿದ್ಯಂತೆ. ಇಲ್ಲ ಇಲ್ಲ, ಗ್ಯಾರಂಟಿ ಇಲ್ವಾ? ಇವನೇ ಮಾಡುದು. ಗ್ಯಾರಂಟಿ ಇಲ್ವಾ? ನಾಳೆ ನನ್ನೊಟ್ಟಿಗೆ ಬ್ಯಾಂಕಿಗೆ ಬರಬೇಕು. ನಾನೊಂದು 10 ಲಕ್ಷ ಇವನಿಗೆ ತೆಗೆದು ಕೊಡ್ತೇನೆ. ಅವನಿಗೆ ಸ್ವಲ್ಪ ಕಷ್ಟ ಉಂಟಲ್ಲ ಇವನಿಗೆ. ಅಷ್ಟು ಕೊಟ್ಟರೆ ಮತ್ತೆ ಅವರಿಗೆ ಜಾಗ ಹಾಕಿ ಕೊಡ್ಬೇಕು. ಅವನು ಸಣ್ಣವನಲ್ಲ, 10 ಲಕ್ಷ ಯಾಕೆ ಅಮ್ಮ? ಅವನು ಮೊದ್ಲೇ ಕೇಳಿದ, ನಾನು ಮನೆ ಕಟ್ತಾ ಇದ್ದಾನಲ್ಲ. ಹಾಗಿದ್ರೆ ಅವನು ಇನ್ನೊಬ್ಬ ದೊಡ್ಡ ಅಣ್ಣ ಕೇಳುದಿಲ್ವಾ? ಅವನಿಗೆ ಪರವಾಗಿಲ್ಲ, ಅವನಿಗೇನು. ಅಲ್ಲ, ಇಲ್ಲಿ ಕೇಳಿ ಅಮ್ಮ, ಅವನಿಗೆ 7 ಲಕ್ಷ ಕೊಟ್ಟಿದ್ದಾರೆ ಅಂತೆಲ್ಲ ಇವನು. ಅದು ಇದು ಮಾಡ್ಲಿ, ಕ್ಲೋಸ್ ಮಾಡ್ಲಿ. ಇವನು ಎಲ್ಲರಿಗೆ ಸಹಾಯ ಮಾಡ್ತಾನೆ. ಲಾಸ್ಟ್ ಅವನು ಮುಂದಿಗೆ ಬೀಳ್ತಾನೆ. ನಿಂಗೆ ನಾಳೆ ಬ್ಯಾಂಕಿಗೆ ಬರ್ಲಿಕ್ಕೆ ಆದ್ರೆ ಅಕ್ಕ ಮತ್ತು ನೀನು ಬಾ. ಮತ್ತೆ ರಿಚಾರ್ಡ್ ವಿಷಯ ಗೊತ್ತಿಲ್ಲ. ಅವ ಮೊನ್ನೆವರೆಗೆ ಕುಡಿತಾ ಇದ್ದ. ಇಲ್ಲ, ಅವನಿಗೆ ಕೊಡುದಿಲ್ಲ 1 ರೂಪಾಯಿ. ಜಾಗ ಕೂಡ ಅವನು ಮದುವೆಯಾಗಿ ಅವನ ಹೆಂಡತಿ ಹೆಸರಲ್ಲೇ ಬರ್ದಿರುದು. ಅವನು ಡೈಲಿ ಕುಡಿಯುವುದು ಅಭ್ಯಾಸ ಅವನಿಗೆ. ಸ್ವಲ್ಪ ಮರ್ಯಾದಿತ್ತು ತೆಗೆದು ಬಿಡ್ತೀನಿ. ಜಾನಿ